ಚಳ್ಳಕೆರೆ ನಗರದ ವೆಂಕಟೇಶ ನಗರದಲ್ಲಿ ವಿಶೇಷ ಚೇತನರ ಶಾಲೆಯಲ್ಲಿ ಮಕ್ಕಳಿಗೆ ಸಿಹಿ ಊಟ ಮತ್ತು ಟಿ ಶರ್ಟ್ ವಿತರಣೆ ಮಾಡಲಾಯಿತು. ಜೈ ಗುರೂಜಿ ಡಿವೈನ್ ಪಾರ್ಕ್ ಅಂಗಸಂಸ್ಥೆಯಾದ ಚಳ್ಳಕೆರೆ ವಿವೇಕ ಜಾಗೃತ ಬಳಗದ ವತಿಯಿಂದ ಸ್ವಾಮಿ ವಿವೇಕಾನಂದರ ಪುಣ್ಯ ಸ್ಮರಣೆ ಪ್ರಯುಕ್ತ ಈ ಪುಣ್ಯದ ಕಾರ್ಯ ನೆರವೇರಿಸಲಾಯಿತು. ನೆಕ್ಸ್ಟ್ ಅವರ ಒಂದು ಸ್ವಾವಲಂಬನೆ ಜೀವನ ಮಾಡ್ಕೊಳ್ಳೋಕ್ಕೋಸ್ಕರ ಆ ಒಂದು ಟ್ರೈನಿಂಗ್ ಅವ್ರಿಗೆ ಇದೆ. ಈ ಥರ ವಿದ್ಯಾಭ್ಯಾಸ ಮಾಡಿ 10th ಮುಗಿಸ್ಕೊಂಡು ಡಿಪ್ಲೊಮಾ ಮುಗಿಸ್ಕೊಂಡು ಜಾಬಲ್ಲೇ ಇದ್ದಾರೆ. ತುಂಬ ಹುಡುಗರು ಜಾಬ್ ಮಾಡ್ತಿದ್ದಾರೆ. ಕೆಲವರು ಅಂತಿದ್ದಾರೆ ಯಾವನಿಗೆ ಮಾತು ಬರಲ್ಲ, ಇನ್ನೇನು ಜೀವನದಲ್ಲಿ ಅವ್ನು ಏನು ಮಾಡೋಕ್ಕೆ ಸಾಧ್ಯ, ಯಾರ ಹತ್ರನೂ ಅವ್ನು ಕಮ್ಯುನಿಕೇಷನ್ ಮಾಡಲ್ಲ, ಯಾರ ಹತ್ರನೂ ಮಾತಾಡಲ್ಲ, ಏನಾದರೂ ಹೇಳಿದ್ರೆ ಒಂದು ವಸ್ತುನ ಐಡೆಂಟಿಫೈ ಮಾಡಲ್ಲ. ಅದು ತಪ್ಪು. ಇವತ್ತು ನಮ್ಮಲ್ಲಿ ಬಂದಿರೋ ಮಕ್ಕಳಿಗೆ ಇವತ್ತು ನಿಮಗೆ ಗೊತ್ತಿಲ್ಲ ಎಷ್ಟೋ ವಿಚಾರಗಳು ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಕಾನ್ಸಂಟ್ರೇಷನ್ ಅದರಲ್ಲೇ ಇರುತ್ತೆ. ನಾವು ಹೇಗೆ ದಾರಿ ತೋರಿಸ್ತಾ ಹೋಗ್ತೀವೋ ಆ ದಾರಿಯಲ್ಲಿ ಇನ್ನೊಂದು ದಾರಿ ಹುಡುಕಂತ ಹೋಗ್ತಾ ಇರ್ತಾರೆ. ಅದು ಈ ಮಕ್ಕಳು ವಿಶೇಷತೆ. ಅದನ್ನು ನಾವು ಎಷ್ಟೋ ಜನಕ್ಕೆ ಅದು ತಪ್ಪು ಅವ್ರನ್ನ ವಿದ್ಯಾಭ್ಯಾಸ ನಡೆಸ್ರಿ ಅಂತ ನಮ್ಮ ಜಿಲ್ಲೆಯಾದ್ಯಂತ 6 ತಾಲೂಕಿಂದ ಸುಮಾರು ಹಳ್ಳಿಗಳನ್ನು ಸರ್ವೆ ಮಾಡ್ತಾ ಇರ್ತೀವಿ. ಹಾಗೆ ಕಂಡಂಥ ಮಕ್ಕಳಿಗೆಲ್ಲ ನಾವು ಇದನ್ನ ಅವ್ರ ಪೋಷಕರಿಗೆ ಅಲ್ಲಿ ಸಂಬಂಧಪಟ್ಟ ಶಾಲಾ ಶಿಕ್ಷಕರಿಗೆ ಎಲ್ಲ ಹೇಳ್ತಾ ಇರ್ತೀವಿ. ಈ ಥರ ಮಕ್ಕಳನ್ನ ನಮ್ಮ ವಿಷಯ ಅಂದರೆ ಉಚಿತ ವಿದ್ಯಾಭ್ಯಾಸ ಇದು ಯಾವುದೇ ರೀತಿ ಒಂದು ವೇತನ ಆಗಲಿ ಮತ್ತು ಏನು ತಗೊಳ್ಳಲ್ಲ. ಕಂಪ್ಲೀಟ್ ಅವ್ರಿಗೆ ಏನು ಬೇಕು ಡೈಲಿ ವಸ್ತಿಯಿಂದ ಹಿಡಿದು ಎಜುಕೇಷನ್ಗೆ ಕಂಪ್ಲೀಟ್ ವಸ್ತು ಇರ್ತಿತ್ತು. ಊಟ ಸಮೇತ ಅವ್ರು ಮಲಗೋದಕ್ಕೆ ಇರ್ಬೋದು, ಆಮೇಲೆ ನಮ್ಮ ಯೋಗ ಇರ್ಬೋದು, ಮನುಷ್ಯರಿಗೆ ಒಳ್ಳೆ ದಾರಿ ತಗೊಂಡೋಗುವಂಥ ಯಾವ್ಯಾವ ಕೇಂದ್ರಗಳಿದೆಯೋ ಎಲ್ಲವಕ್ಕೂ ನಾನು ಯಾವಾಗಲೂ ಅಡಿಗೆ ಸೇವೆ ಮಾಡ್ತಾ ಇರ್ತೀನಿ. ಯಾಕೆಂದರೆ ಹಿಂದಿನಿಂದಲೂ ನನ್ನ ಚಿಕ್ಕನಾದಾಗಿಂದ ನನಗೆ ಅದು ಅಭ್ಯಾಸ. ಅದರಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಚಿಂತೆ ಅಂದರೆ ಭಾಳ ಇಷ್ಟ. ಅದರಲ್ಲೂ ನಾನು ಈ ಸ್ವಾಮಿ ವಿವೇಕಾನಂದರ ಪರಮ ಭಕ್ತ. ಸಿದ್ದಾಪುರದವರು ಅವ್ರು ಬಲಂತ ಮಾಡ್ಕೊಂಡು ಹೋಗಿದ್ದಾರೆ ಡಿವೈನ್ ಪಾರ್ಕ್. ಆಮೇಲೆ ಸುಮಾರು ನಮ್ಮ ಇವರು ಇಬ್ಬರನ್ನು ಸೇರಿ ನನಗೆ ಶ್ರೀರಾಮಕೃಷ್ಣ ಸ್ತೋತ್ರ ಕೊಟ್ಟಿದ್ದಾರೆ. ನಾನು ಅವಾಗಿಂದನೂ ಸುಮಾರು ಒಂದು 20, 30, 50 ಗಂಟೆ ತರಿಸ್ತೀನಿ. ನನ್ನ ಹತ್ರ ಬರ್ತಕ್ಕಂಥ ಸ್ನೇಹಿತರಿಗೆ ಬಂಧುಗಳಿಗೆ ಅವ್ರೇನಾದರೂ ಸಮಸ್ಯೆಗಳು ಹೇಳ್ತಾರೆ, ಅದನ್ನು ನಾನು ಕೊಟ್ಟು ಇದನ್ನು ಆದಷ್ಟು ನೀವು ಜಪ ಮಾಡ್ರಿ, ಓದ್ರಿ ಅಂತ ಕೊಟ್ಟು ಕಳಿಸ್ತಿದ್ದೀನಿ ಅಂತ ನಿಮ್ಮ ಒಟ್ಟಿಗೆ ಎಲ್ಲರಿಗೂ ನಾನು ಜೊತೆಗೆ ಸೇರಿರೋದು ನನ್ನ ಭಾಗ್ಯ. ಎಲ್ರಿಗೂ ಒಳ್ಳೇದಾಗಲಿ, ಶುಭ. ನಿಮ್ಮನ್ನ ನಾವು ನೋಡಿರ್ಲಿಲ್ಲ ಸರ್. ನಮ್ಮ ಬಳಗದ ಗ್ರೂಪ್ ಅಲ್ಲಿ ಇದ್ದೀರಾ ಖರೆ, ನಿಮ್ಮನ್ನ ನಾವು ನೋಡಿರ್ಲಿಲ್ಲ. ಇವತ್ತು ನೋಡೋ ಸೌಭಾಗ್ಯ ನಮಗೆ ಸಿಕ್ತು. ಇನ್ನು ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಬನ್ನಿ, ನಿಮ್ಮ ಒಂದು ಸಹಕಾರ ನಮಗೆ ಬೇಕು. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಆಧ್ಯಾತ್ಮಿಕ ಚಿಂತನೆಯನ್ನ ಮಾಡೋ ಕಡೆಗೆ ಯಾರು ಹೋಗೋದೇ ಇಲ್ಲ. ಅದೇ ಅಲ್ಲೊಂದು ಪಾರ್ಟಿ ನಡೀತಾ ಇದೆ ಅಥವಾ ಇನ್ನೊಂದೇನೋ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಎಲ್ಲರೂ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಮನೆಯ ಯಜಮಾನ ಇಂಥದಕ್ಕೆ ಬರ್ಲಿಕ್ಕೆ ಶುರು ಮಾಡ್ತಾನೋ ಅವನ ಹಿಂದೆ ಮಕ್ಕಳು, ಹೆಂಡತಿ ಎಲ್ಲರೂ ಬರ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಇಡೀ ಫ್ಯಾಮಿಲಿನೇ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಒಳಪಡುತ್ತೆ. ಸೊ ನಿಮ್ಗೆ ಡಿವೈನ್ ಪಾರ್ಕ್ C2 ಅಧಿಕಾರಿಗಳಾದ ಪಾಪಯ್ಯ, ವಿವೇಕ ಜಾಗೃತ ಬಳಗದ ಅಧ್ಯಕ್ಷರಾದ ನಾಗರಾಜ, ಎನ್ ಉಪಾಧ್ಯಕ್ಷರಾದ ಮಾರಣ್ಣ, ಖಜಾಂಚಿ ಕವಿತಾ, ಮಾರುತಿ, ನೇತಾಜಿ ಪ್ರಸನ್ನಕುಮಾರ್, ಸರಸ್ವತಮ್ಮ, ಗೀತಾ ಸುಂದರೇಶ್, ಅರುಣಮ್ಮ, ಜಯಲಕ್ಷ್ಮಿ, ವಿಜಯ, ಶ್ರೀದೇವಿ, ಗೀತಾ, ಅರ್ಚನಾ, ವಿನಯ್, ಶೇಖರಣ್ಣ ಮತ್ತು ಶಾಲೆಯ ಸಿಬ್ಬಂದಿ ಮಂಜಣ್ಣ ಮತ್ತು ಸಿಬ್ಬಂದಿ ವರ್ಗದವರು ಇದ್ದರು.